ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಫ್ಟರ್ ಲಾಂಗ್ ಟೈಮ್. ತುಂಬ ಎಷ್ಟು ಒಂದು 3 to 4 months ಏನೋ ಆಯಿತು. ಸೊ ಇವತ್ತು ಮಾಡೋಣ ಏನೋ ಒಂಥರ ಮಾಡಬೇಕು ಅಂತ ಅನಿಸ್ತು. ಯಾಕೆ ಮಾಡಿಲ್ಲ ಏನು ಎತ್ತ ಅಂತಂದೇಳಿ ನಾನು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನೆಕ್ಸ್ಟು ಇವತ್ತಿನ ದಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನಾನು ಬೆಳಗ್ಗೆಯಿಂದನೇ ಏನೇನೆಲ್ಲ ಮಾಡಿದ್ದೀನಿ ಅಂತಂದೇಳಿ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಬೇಗ ಹೋಗಿ ನೋಡ್ಬೋದು. ಆ್ಯಂಡ್ ನಾನು ಇವಾಗ ಆಫೀಸ್ಗೆ ಹೋಗಬೇಕು ಅಂತಂದೇಳಿ ರೆಡಿ ಆಗಿದ್ದೀನಿ. ಆ್ಯಂಡ್ ಇನ್ನೊಂದು ವಿಚಾರ, ನಾನು ಸ್ಯಾರಿ ಬಿಸ್ನೆಸ್ನ ನಮ್ಮ ಅಪ್ಪ ಅವರ ಆಫೀಸಲ್ಲೇ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಈಗ ಮನೇಲಿದ್ದರೆ ಜನಗಳಿಗೆ ಆಲ್ಮೋಸ್ಟ್ ಗೊತ್ತಾಗಲ್ಲ. ಸೊ ಅದಕ್ಕೆ ಏನೋ ನಮಗೆ ಪರಿಚಯ ಇರೋರಿಗೆ ಅಷ್ಟೇ ಗೊತ್ತಾಗುತ್ತೆ, ಬಟ್ ಬೇರೆ ಜನಗಳಿಗೆ ಗೊತ್ತಾಗಲ್ಲ ಅಂತಂದೇಳಿ ಅಲ್ಲಿ ಮೇನ್ ರೋಡಲ್ಲೇ ಆಫೀಸ್ ಇದೆ ಅಲ್ವಾ. ಸೊ ಅದಕ್ಕೆ ಅಲ್ಲೇ ಹೋಗಿ ಕಂಟಿನ್ಯೂ ಮಾಡೋಣ ಅಂತಂದೇಳಿ ಸೊ ಅಲ್ಲೂ ಕೂಡ ಬೋರ್ಡ್ ಹಾಕಿಸಿ ಪೋಸ್ಟ್ ಹಾಕ್ಸಿದ್ದೀನಿ. ಇನ್ನು ಬೋರ್ಡ್ ಹಾಕಿಸ್ಬೇಕು, ರೆಡಿ ಮಾಡ್ಸೋಕೆ ಹೇಳಿದ್ದೀನಿ. ಸೊ ಯಾರೆಲ್ಲ ಸ್ಯಾರಿ ಬೇಕು, ಸ್ಯಾರಿ ಬೈ ಮಾಡಬೇಕು ಅಂತ ಅಂದ್ಕೊಂಡ್ರೆ ಸೊ ದಯವಿಟ್ಟು ನನ್ನ ನಂಬರ್ಗೆ, ಸ್ಕ್ರೀನ್ ಮೇಲೆ ಕಾಣ್ತಿರೋಂಥ ನಂಬರ್ಗೆ ನನಗೆ DM ಮಾಡಿ, ಅವ್ರು ಕಾಲ್ ಮಾಡಿ. ಆ್ಯಂಡ್ ಇನ್ನೇರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ನಮ್ಮ ಶಾಪ್ ಎಲ್ಲೂ ಬೇರೆ ಕಡೆ ಎಲ್ಲೂ ದೂರ ಇಲ್ಲ, DC ಮನೆ ಹತ್ರನೇ ಇರೋದು, ಎಜುಕೇಷನ್ ಸ್ಕೂಲ್ ಆಪೋಸಿಟ್ಟು. ಸೊ ಓಕೆ ಫ್ರೆಂಡ್ಸ್, ಕಾರ್ ಬಂತು, ಬೈ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಅಲ್ಲಿಂದ ನಾವು ಬ್ಯಾಂಕಿಗೆ ಹೋದ್ವಿ. ಬ್ಯಾಂಕಲ್ಲಿ ಸ್ವಲ್ಪ ನಮ್ಮ ಮಮ್ಮಿದು ಏನೋ ಕೆಲಸ ಆಯಿತು ಅಂತಂದೇಳಿ ಅಲ್ಲಿಗೆ ಹೋದ್ವಿ. ಆಫೀಸಿಗೆ ಹೋಗಬೇಕಿತ್ತು. ಆಫೀಸಿಂದ ಮತ್ತೆ ನೆಕ್ಸ್ಟು ಹೋಗೋಕ್ಕೆ ಟೈಮ್ ಆಗಲ್ಲ, ಇವಾಗೆ ಹೋಗಿ ಏನೋ ಡಾಕ್ಯುಮೆಂಟ್ ಏನೋ ಕೊಡಬೇಕಿತ್ತು ಅಂತ ಹೇಳಿದರು. ಸೊ ಅದನ್ನು ಕೊಟ್ಟು ನಾವು ಸೀದಾ ಆಫೀಸಿಗೆ ಬಂದ್ವಿ. ಮತ್ತು ಇದು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಇದನ್ನು ನಾನು ಇವಾಗ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸೊ ತಿಂಡಿಗೆ ನಾನು ಕ್ಯಾರೆಟ್ ಮತ್ತು ಸಬ್ಬಸಿಗೆ ಹಾಕಿ ದೋಸೆನ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಾಗಿತ್ತು ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ. ಏನೂ ಇಲ್ಲ, 2 ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ರಾತ್ರಿ ನೆನೆಸಿದ ಅಕ್ಕಿಯಿಂದನೂ ಮಾಡ್ಬೋದು. ನಾನಿಲ್ಲಿ ಇನ್ಸ್ಟೆಂಟಾಗಿ ಮಾಡ್ತಾ ಇರೋದ್ರಿಂದ ನನಗೇನು ಪ್ಲ್ಯಾನ್ ಇದ್ದಿದ್ದಿಲ್ಲ. ಸೊ ಈ ಬೌಲಲ್ಲಿ ನಾನು 2 ಕಪ್ಪಷ್ಟು ಅಕ್ಕಿನ ತೊಗೊಂಡಿದ್ದೀನಿ. ಆ್ಯಂಡ್ 1 ಕಪ್ಪಷ್ಟು ಚಿರೋಟಿ ರವೆನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದು 1 ಕಪ್ಪಷ್ಟು ಅವಲಕ್ಕಿನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಆ್ಯಂಡ್ ಅರ್ಧ ಕಪ್ ಆಗೋಷ್ಟು ಮೊಸರನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಬೇಕು ಅಂತ ಅಂದರೆ ಮಕ್ಕಳಿಗೆ ಖಾರ ಸ್ವಲ್ಪ ಬೇಕು ಅಂತ ಅಂದರೆ ಹಸಿರು ಮೆಣಸಿನ್ಕಾಯಿ 2 ಹಾಕ್ಕೊಳ್ಳಿ, ಮತ್ತು ಶುಂಠಿನ ಹಾಕ್ಕೊಳ್ಳಿ. ನಾನು ಶುಂಠಿ ಹಾಕ್ಕೊಂಡಿದ್ದೀನಿ, ಅದನ್ನು ಕ್ಯಾಪ್ಚರ್ ಮಾಡಿಲ್ಲ. ಸೊ 1 ಇಂಚು ಶುಂಠಿನ ಸೇರಿಸ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಚೆನ್ನಾಗಿ ನೀಟಾಗಿ ದೋಸೆ ಹಿಟ್ಟಿನ ಅದಕ್ಕೆ ರುಬ್ಕೊಂಡು, ಹಾಗೆ ಕಟ್ ಮಾಡ್ಕೊಂಡಿರುವಂಥ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಸಬ್ಬಸಿಗೆ ಸೊಪ್ಪನ್ನ ಹಿಟ್ಟಿಗೆ ಆ್ಯಡ್ ಮಾಡಿಕೊಂಡು, ಮತ್ತು ತುರಿದಿರೋಂಥ ಕ್ಯಾರೆಟ್ನ ಎರಡು ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಿ, ಉಪ್ಪು ಮತ್ತು ಸೋಡಾನ ಮಿಕ್ಸ್ ಮಾಡಿಕೊಂಡು, ಅಂದರೆ ಅಡುಗೆ ಸೋಡಾ ನಿಮಗೆ ಎಷ್ಟು ಬೇಕು ಅಷ್ಟು, ಸ್ವಲ್ಪ ಕ್ರಿಸ್ಪಿ ಜಾಸ್ತಿ ಬೇಕು ಅಂತಂದರೆ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ಳಿ. ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂತಂದರೆ 1/4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ. ಸೊ ಎಲ್ಲನೂ ಮಿಕ್ಸ್ ಮಾಡಿ 2 to 5 minutes ಅಷ್ಟು ರೆಸ್ಟ್ ಮಾಡೋಕ್ಕೆ ಬಿಟ್ಟರು ದೋಸೆ ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಅದರಲ್ಲೂ ತುಪ್ಪ ಜೊತೆ ತಿಂದುಬಿಟ್ರೆ ಸಖತ್ತಾಗಿರುತ್ತೆ. ಆ್ಯಂಡ್ ನನ್ನ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟರು. ತಿಂತಾ ಆಟ ಆಡ್ಕೊತ ತಿಂತಾಯಿದ್ರು. ಅವ್ರಿಗೆ ದೋಸೆ ಥರದ್ದು ಎಲ್ಲನೂ ಯಾವ ದೋಸೆ ಮಾಡಿಕೊಟ್ರು ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ. ನಮ್ಮ ಮೈಯೂಗೆ ಮಾತ್ರ ದೋಸೆ ಅಂದರೆ ತುಂಬ ಇಷ್ಟ. ಮನೇಲಿ ಮಾಡಿಲ್ಲ ಅಂತ ಅಂದ್ರೂ ಅವನಿಗೆ ಹೊರಗಡೆಯಿಂದ ದೋಸೆ ತರ್ಕೊಡ್ಬೇಕು. ಬೇರೆದೇನಾದರೂ ಹೊರಗಡೆಯಿಂದ ಇಡ್ಲಿ ಅಕಸ್ಮಾತ್ ಏನಾದರೂ ಇದ್ದರೆ ತರಿಸ್ಕೊಟ್ರೆ ಅವನು ತಿನ್ಲಿಕ್ಕೆ ಇಷ್ಟಪಡಲ್ಲ. ನಂಗೆ ದೋಸೆ ಬೇಕು ಪಪ್ಪ ಅಂತಿರ್ತಾನೆ. ಆಮೇಲೆ ಸೊ ಅದಕ್ಕೆ ಮನೆಯಲ್ಲೇ ಮಾಡೋಣ, ದಿನಾಲೂ ಹೊರ್ಗಡೆಯಿಂದ ಬೇಡ ಅಂತ ಸೊ ಮನೆಯಲ್ಲೇ ಮಾಡ್ತಾಯಿದ್ದೀನಿ. ವೆರೈಟಿ ದೋಸೆನ ಮಾಡ್ತಾಯಿದ್ದೀನಿ. ಹಾಗೆ ವ್ಲಾಗ್ಸಲ್ಲಿ ತೋರಿಸ್ತಾ ಹೋಗ್ತೀನಿ ನಾನು ಯಾವ ಥರ ದೋಸೆನ ಮಾಡ್ತಿದ್ದೀನಿ ಅಂತ. ಬೀಟ್ರೂಟ್ ದೋಸೆ ಮಾಡ್ತೀನಿ ಆ್ಯಂಡ್ ಪನ್ನೀರ್ ದೋಸೆ ಮಾಡ್ತೀನಿ. ಅದೇ ವೆರೈಟಿ ಮಾಡ್ತಾ ಇರ್ತೀನಿ. ಆ್ಯಂಡ್ ಇವತ್ತು ತುಂಬ ಸ್ಪೆಷಲ್ ಆಗಿರುವಂಥ ಪನ್ನೀರ್ ರೆಸಿಪಿನ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ನನ್ನ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಪನ್ನೀರ್ ಕಡಾಯಿ ಅಂತ ಹೇಳ್ತಾರಲ್ಲ, ಸೊ ಆ ಥರದ್ದು ಮಾಡಿದೆ. ನಾನು ಎಲ್ಲೂ ವಿಡಿಯೋಸ್ ನೋಡ್ಕೊಂಡಿಲ್ಲ, ಯಾರ ಹತ್ರನೂ ನಾನು ರೆಸಿಪಿ ಕೇಳಿಲ್ಲ. ಸೀರಿಯಸ್ಲಿ ಟು ಬಿ ಫ್ರ್ಯಾಂಕ್, ನಾನು ನಿಜವಾಗ್ಲೂ ನನಗೆ ಏನು ಅನಿಸುತ್ತೋ ಅದನ್ನು ಹಾಕಿ ಪನ್ನೀರ್ ಕಡಾಯಿನ ಮಾಡಿದ್ದೆ. ಸೊ ತುಂಬಾ ಟೇಸ್ಟ್ಫುಲ್ ಆಗಿತ್ತು. ಸೊ ಕೊನೆಗೆ ನಾನು ತೋರಿಸ್ತೀನಿ, ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಆ್ಯಂಡ್ ತಿಂಡಿಗೆ ರೆಡಿ ಮಾಡಿಕೊಂಡು ನಾನು ಸ್ನಾನ ಮಾಡಿಕೊಂಡು ಪೂಜೆ ಎಲ್ಲ ರೆಡಿ ಮಾಡಿ ಆ್ಯಂಡ್ ಅಷ್ಟೊತ್ತಿಗೆ ಆಫೀಸಿಗೆ ಹೋಗೋಣ ಅಂದ್ಕೊಂಡೆ. ಸೊ ಕಸ್ಟಮರ್ಸ್ ಬಂದಿದ್ದರು. ಕಸ್ಟಮರ್ಸ್ಗೆ ಸ್ಯಾರಿನ ತೋರಿಸ್ಬೇಕಿತ್ತು, ಅವ್ರದ್ದು ಏನೋ ಮದುವೆ ಇತ್ತು ಅಂತಂದು ಹೇಳಿ. ಸೊ ಅವರಿಗೆ ಸ್ಯಾರಿ ಕೊಟ್ಟು ಇನ್ನೊಂದು ಸ್ವಲ್ಪ ಟೈಮ್ ಇದೆ ಅಂತಂದೇಳಿ ಬೇಗ ರೆಡಿಯಾಗಿ ನಾನು ಆಫೀಸ್ಗೆ ಹೋದೆ.
ಅಲ್ಲಿ ಆಫೀಸಲ್ಲಿ ಇಬ್ಬರೂ ಕರ್ಕೊಂಡೋಗಿದ್ದೆ ಇವತ್ತು. ಮಯೂನು ಬಂದಿದ್ದ, ಅಮ್ಮನೂ ಬಂದಿದ್ರಲ್ಲ, ಸೊ ಅದಕ್ಕೆ ಇಬ್ಬರೂ ಕರ್ಕೊಂಡೋಗಿದ್ದೆ. ಅಮ್ಮ ಆ ಮಯೂನ ಆ ಮನೆಯಿಂದ ಬಂದಿದ್ದರು. ನಾನು ಈ ಅಮ್ಮನ ಕರ್ಕೊಂಡು ಬಂದೆ. ಸೊ ಅವಳಿಗೆ ಹೊಸ ಚೈನ್ ಕೊಡಿಸಿದೆ. ಮುಂಚೆ ಇದ್ದಿದ್ದ ಚೈನು ತುಂಬ ಏನೋ ಬ್ಲ್ಯಾಕ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಹೊಸ ಚೈನ್ ಕೊಡ್ಸೋಣ ಅಂತಂದೇಳಿ, ಅದರಲ್ಲಿ ಗೆಜ್ಜೆ ಕೂಡ ಉದ್ರೋಗ್ಬಿಟ್ಟಿತ್ತು. ಸೊ ಇವಾಗ ಏನು ಸರಿಯಾಗಿ ಇಟ್ಕೊಳ್ಳೋದಿಲ್ಲ, ಮಕ್ಕಳು ಇಟ್ಕೊಳ್ಳೋದಿಲ್ಲ, ಮತ್ತು ಅದನ್ನು ಜಾಸ್ತಿ ದಿನ ಬಾಳಿಕೆನೂ ಬರೋಲ್ಲ, ಅವೆಲ್ಲ ಬೇಗ ಉದ್ರೋಗುತ್ತೆ ಅಂತಂದು ಹೇಳಿ. ಸೊ ನಾನು ಅದನ್ನು ಹಾಕಿ ಮತ್ತು ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಅಮೌಂಟ್ ಹಾಕಿ ಮತ್ತು ಇನ್ನೊಂದು ಜೊತೆ ಗೆಜ್ಜೆ ತೊಗೊಂಬಂದೆ. ತುಂಬಾ ಚೆನ್ನಾಗಿತ್ತು, ಅವಳ ಕಾಲಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅವಳಿಗೆ ಸಿಂಗಲ್ ಗೆಜ್ಜೆ ತೋರಿಸ್ತಾ ಇದ್ದಾಗ ಅವಳಿಗೆ ಇಷ್ಟಪಡಲಿಲ್ಲ, ಬಟ್ ಫುಲ್ ಗೆಜ್ಜೆ ತೋರಿಸಿದೆ, ಅದನ್ನು ಇಷ್ಟಪಟ್ಟಿದ್ಲು. ಅದನ್ನು ಹಾಕು ಅಂತ ಹೇಳ್ತಾ ಇದ್ಲು ಅಂಗಡಿಯವ್ರಿಗೆ. ಸೊ ಅದನ್ನೇ ತೊಗೊಂಡು ಬಂದ್ವಿ ನಾವು. ಸೊ ಆಫೀಸಲ್ಲಿ ಅಮ್ಮ ಪೂಜೆ ಮಾಡ್ತೀನಿ ಅಂತ ಹೇಳಿ ಪೂಜೆ ಮಾಡ್ತಾಯಿದ್ರು ಎಲ್ಲ ತೆಗ್ದು. ಇವಳು ನನ್ನ ಜೊತೆ ಆಟ ಆಡ್ತಾಯಿದ್ಲು. ಸೊ ಹಿಂಗೆ ಟೈಮ್ ಸ್ಪೆಂಡ್ ಆಗ್ತಾ ಇರುತ್ತೆ. ಇದೇ ನಮ್ಮ ಶಾಪ್ ಮತ್ತು ಆಫೀಸ್. ಇಲ್ಲೇ ನಾನು ಸ್ಯಾರಿನೆಲ್ಲ ಇಟ್ಕೊಂಡಿದ್ದೀನಿ. ಸೊ ಒಂದು 25 ಸ್ಯಾರೀಸ್ನ ಇಟ್ಕೊಂಡಿದ್ದೀನಿ ಇಲ್ಲಿ. ಸೊ ಈಗ ಆಲ್ಮೋಸ್ಟ್ ಇದೆಲ್ಲ ಖಾಲಿ ಆಗಿದೆ. ಇನ್ನೊಂದು 3-4 ಸ್ಯಾರೀಸ್ ಅಷ್ಟೇ ಉಳಿದಿರೋದು. ಅದಿಷ್ಟು ಬಿಟ್ಟರೆ ಇನ್ನು ನೆಕ್ಸ್ಟು ಯಾವ್ದ್ಯಾವ ಥರ ತರಿಸ್ತೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಫೋಟೋ ಕೂಡ ವಾಟ್ಸಪ್ ಗ್ರೂಪ್ಗೆ ಹಾಕ್ತಾ ಇರ್ತೀನಿ. ಸೊ ನಿಮಗೆ ಯಾವುದಕ್ಕಾದ್ರೂ ಇಂಟ್ರೆಸ್ಟ್ ಇತ್ತು ಅಂದರೆ ನನ್ನ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ನಂಬರ್ ಕೊಟ್ಟಿದ್ದೀನಲ್ಲ. ಸೊ ಹಾಗೆಯೇ ಮಧ್ಯಾಹ್ನ ಟೈಮಲ್ಲಿ ಬಾಕ್ಸ್ ತೊಗೊಂಡು ಬಂದಿದ್ದೆ ನಾನು. ಅಮ್ಮ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಅಂದು ಹೋದರು. ನಾನು ಬಾಕ್ಸ್ ತೊಗೊಂಬಂದಿದ್ದೆನಲ್ಲ ಹುಡುಗರಿಗೆ ಇಲ್ಲೇ ತಿನ್ನಿಸೋಣ ಅಂತಂದೇಳಿ ತಿನ್ಸ್ಕೊಂತ ನಾನು ಹೊರ್ಗಡೆ ನಿಲ್ಲಿಸ್ಕೊಂಡು ಆಫೀಸಿಂದ ಮುಂದೆ. ಸೊ ಎಲ್ಲರೂ ಕನ್ನಡ ರಾಜ್ಯೋತ್ಸವ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾಯಿದ್ರು. ಸೊ ಅದು ರ್ಯಾಲಿ ಹೋಗ್ತಾಯಿತ್ತು, ಅದನ್ನು ತೋರಿಸ್ಕೊಂತ ನಾನು ಮಕ್ಕಳಿಗೆ ಇಬ್ಬರಿಗೂ ಊಟ ಮಾಡಿಸ್ತಾ ಇದ್ದೆ. ಮತ್ತು ಸಂಜೆ ಬಂದು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ದೇವಸ್ಥಾನಕ್ಕೆ ಹೋಗಿ ಬಂದಾದಮೇಲೆ ಪನ್ನೀರ್ ಕಡಾಯಿನ ಮಾಡಿದೆ. ಸೊ ಚಪಾತಿ ಪನ್ನೀರ್ ಕಡಾಯಿನ ಮಾಡಿದೆ. ಸೊ ನಾನಿಲ್ಲಿ ಪನ್ನೀರ್ ಕಡಾಯಿಗೆ ಒಂದು ಕಟ್ ಕೊತ್ತಂಬರಿ, ಒಂದು ಈರುಳ್ಳಿ, 3-4 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಕೊಬ್ಬರಿ, 2 ಇಂಚಷ್ಟು ಶುಂಠಿ, ಟೊಮ್ಯಾಟೊನ ತೊಗೊಂಡಿದ್ದೀನಿ, ಒಂದು ಸ್ಪೈಸಸ್ ಈಗ ಪನ್ನೀರ್ನ ಕ್ಯೂಬ್ಸ್ ಆಗಿ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಟೊಮ್ಯಾಟೊನ ತಿನ್ನಬೇಕು ಅಂತ ಅನ್ಸುತ್ತೆ ನನ್ನ ಮಕ್ಕಳಿಗೂ ಕೂಡ ಅಷ್ಟೇ ಇಷ್ಟ ಆಗಿದೆ. ಸೊ ಪನ್ನೀರ್ನ ಈ ರೀತಿ ಕಟ್ ಮಾಡ್ಕೊಂಡು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು. ಡೈರೆಕ್ಟ್ ಮಸಾಲೆಯಲ್ಲಿ ಹಾಕಿದರೆ ಉಪ್ಪು ಖಾರ ಅದೆಲ್ಲ ಹತ್ತಲ್ಲ ಅಂತಂದೇಳಿ ಈ ಥರ ಸ್ವಲ್ಪ ಉಪ್ಪು ಖಾರ ಅರಿಶಿನ ಪುಡಿ ಹಾಕ್ಕೊಂಡು ಎಣ್ಣೆಲಿ ಈ ಥರ ಫ್ರೈ ಮಾಡಿಕೊಂಡು ನಾವು ಹಾಕ್ಬೋದು. ನಾನಿಲ್ಲಿ ಮಸಾಲೆ ಎಲ್ಲ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ, ಎಷ್ಟು ಬೇಕಷ್ಟು ನಾನೊಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಏನು ಸ್ಪೈಸಸ್ ಏನು ಹಾಕೋಣ ಆಗಿಲ್ಲ. ಆ್ಯಂಡ್ ಹಾಕ್ಕೊಂಡ್ರೂ ಸೊ ಅಷ್ಟೊಂದು ಚೆನ್ನಾಗಿರಲ್ಲ, ಬಾಯಲ್ಲೇ ಸಿಗ್ತಾ ಇರುತ್ತೆ. ಯಾಕಂದರೆ ಗ್ರೇವಿಗೆ ಸ್ವಲ್ಪ ಮಸಾಲೆಗೆ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಫೈನಾಗಿ ಪೌಡರ್ ಕೂಡ ಮಾಡ್ಕೊಂಡು ಹಾಕ್ಕೋಬೋದು, ಹಾಗೆ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ, ಸ್ಪೈಸಸ್ ಏನೂ ಹಾಕಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ರುಬ್ಕೊಂಡಿರೋವಂಥ ಮಸಾಲೆನ ಹಾಕಿದ್ದೀನಿ. ಸೊ ಎಣ್ಣೆಲೇ ಫ್ರೈ ಮಾಡ್ಕೋಬೇಕಲ್ಲ. ನಾನು ಆವಾಗಲೇ ಸ್ವಲ್ಪ ಖಾರದ ಪುಡಿನ ಫ್ರೈ ಮಾಡಲಿಕ್ಕಷ್ಟೇ ಹಾಕಿದ್ದು. ಸೊ ನಾನಿಲ್ಲಿ ಮಸಾಲೆಗೂ ಕೂಡ ಹಾಕ್ತಾಯಿದ್ದೀನಿ. 1.5 ಸ್ಪೂನಷ್ಟು ನಾನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ರೆಡ್ ಚಿಲ್ಲಿ ಪೌಡರ್ ನಿಮಗೆ ಯಾವ ಥರ ಬೇಕೋ ಆ ಥರ ಖಾರದ ಪುಡಿನ ಹಾಕ್ಕೋಬೋದು. ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಅಂದರೆ ಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಳಿ. ನಮಗೆ ಮೀಡಿಯಮ್ ಆಗಿ 1.5 ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಸೊ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿಬೇಕು. ಮಸಾಲೆ ಎಷ್ಟು ಚೆನ್ನಾಗಿ ಕುದಿಯುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಕುದಿಬೇಕಾದ್ರೆ ಪನ್ನೀರನ್ನ ಹಾಕಬೇಕು ನಾವು. ಸೊ ಪನ್ನೀರ್ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದನ್ನು ನಾವು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಬಿಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಸ್ಮೆಲ್ಲು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಒಂದು ಸೈಡಿಗೆ ನಾನು ಪನ್ನೀರನ್ನ ತುರಿದಿಟ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ನನ್ನ ಮಕ್ಕಳಿಗೆ ಗ್ರೇವಿ ತಿನ್ನೋಕ್ಕಾಗಲ್ಲ ಪನ್ನೀರ್ ಜೊತೆಗೆ. ಸೊ ಅದಕ್ಕೆ ಪನ್ನೀರನ್ನೇ ನಾನು ಸ್ವಲ್ಪ ರುಬ್ಬಿಟ್ಕೊಂಡಿದ್ದೀನಿ. ಚಪಾತಿ ಜೊತೆಗೆ ಹಾಕಿ ಅದ್ರ ಜೊತೆಗೆ ಜಾಮ್ನ ಹಾಕಿ ಸ್ವಲ್ಪ ಸ್ಪ್ರೆಡ್ ಮಾಡಿಕೊಂಡು ಅವರಿಗೆ ರೋಲ್ ಮಾಡಿ ಇಬ್ಬರಿಗೂ ಕೊಟ್ಟಿದ್ದೀನಿ. ಸೊ ತುಂಬಾ ಇಷ್ಟಪಟ್ಟು ತುಂಬ ಚೆನ್ನಾಗಿ ತಿಂದರು. ಸೊ ನನಗಂತೂ ತುಂಬ ಖುಷಿ ಆಯಿತು. ಇದೇ ಥರನೇ ಮಾಡಿಕೊಡ್ಬೇಕು ಇನ್ಮೇಲಿಂದ ಅಂತ ಅಂದ್ಕೊಂಡೆ. ಸೊ ನಮ್ಮ ಮಯು ಈ ಥರ ಎಲ್ಲ ಮಾಡಿಕೊಟ್ರೆ 1-2 ಚಪಾತಿ ಅಂತೂ ತಿಂತಾನೆ. ಅಮ್ಮು ಇಲ್ಲಾಂದರೆ 1 ಅರ್ಧ ಚಪಾತಿನ ತಿಂತಾಳೆ.
ಸೊ ನೀವು ಕೂಡ ಮಕ್ಕಳಿಗೆ ಇದೇ ಥರನೇ ಮಾಡಿಕೊಡಿ, ಯಾರೆಲ್ಲ ಪನ್ನೀರ್ ತಿನ್ನಲ್ಲ ಮಕ್ಕಳು ಅಂತಂದೇಳಿ. ಸೊ ಈ ಥರ ತುರಿದು ದೋಸೆಗಾದರೂ ಚಪಾತಿಗಾದರೂ ಸ್ಪ್ರೆಡ್ ಮಾಡಿ ಕೊಟ್ಟರೆ ಪನ್ನೀರು ಹೋಗುತ್ತೆ, ಚಪಾತಿನೂ ಹೋಗುತ್ತೆ, ಹೊಟ್ಟೆ ಕೂಡ ತುಂಬುತ್ತೆ. ಸೊ ನೋಡ್ತಾ ಇರ್ಬೋದು ನೀವು ಗ್ರೇವಿ ಎಷ್ಟು ಸಖತ್ತಾಗಿ ಬಂದಿದೆ ಅಂತಂದೇಳಿ. ಯಾವ ಚಿಕನು ಮಟನು ಏನು ಬೇಡ, ಅಷ್ಟು ಸಖತ್ತಾಗಿದೆ. ಹೊಟ್ಟೆ ತುಂಬ ತಿನ್ಕೊಂಡು ಮಲ್ಕೊಂಡಿದ್ವಿ. ಸೊ ಈ ರೆಸಿಪಿ ಏನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತಂದೇಳಿ. ನಾನು ಲಾಸ್ಟಿಗೆ ಪನ್ನೀರ್ ತುರಿದಿದ್ದು ಸ್ವಲ್ಪ ಉಳಿದಿತ್ತು, ಸೊ ಅದಕ್ಕೆ ಈ ಥರ ಮೇಲ್ಗಡೆ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ಸಿ ಯು ನೆಕ್ಸ್ಟ್ ವ್ಲಾಗ್.